ಹಾಯ್ ಎಲ್ರಿಗೂ. ಇವತ್ತು ಒಂದು ಸುಸಂದರ್ಭ ಏನಪ್ಪ ಅಂತಂದರೆ, ನಮ್ಮ ಸರಳಾ ಸುಬ್ಬರಾವ್ ರಿಯಾನ್ ಕ್ರಿಯೇಷನ್ಸ್ನಲ್ಲಿ ಮೂಡಿ ಬಂದಿರತಕ್ಕಂಥ ಸಿನಿಮಾ, ಲೋಹಿತ್ ನಂಜುಂಡೆ ಅವರು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಆ್ಯಂಡ್ ಮಂಜು ಸ್ವರಾಜ್ ಅವರು ಡಿರೆಕ್ಟ್ ಮಾಡಿರ್ತಕ್ಕಂಥದ್ದು. ಒಂದು ಅದ್ಭುತವಾದಂಥ ರೆಟ್ರೋ ಸಿನಿಮಾ, 1970s ಕಾಲದಲ್ಲಿ ನಡೆಯುವಂಥ ಒಂದು ಸಿನಿಮಾ. ಅದರಲ್ಲಿ ನಾನು ಸುಬ್ಬರಾವ್ ಅನ್ನೋ ಒಂದು ಪಾತ್ರವನ್ನು ಮಾಡಿದ್ದೇನೆ. ಸರಳ ಅನ್ನೋದು ನನ್ನ ಹೆಂಡತಿಯ ಪಾತ್ರ, ಸುಬ್ಬರಾವ್ ಅನ್ನೋದು ನನ್ನ ಪಾತ್ರ. ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಕಾಲದಲ್ಲಿ ಹೋಗಿ ಆ ಯುಗದಲ್ಲಿ ಅಭಿನಯ ಮಾಡುವಂಥದ್ದು ಅಂದರೆ ಒಂದು ರೀತಿಯಾದಂಥ ಟೈಮ್ ಟ್ರಾವೆಲ್ ನನಗೆ. ಅಂದರೆ ಕಥೆಗೆ ಟೈಮ್ ಟ್ರಾವೆಲಿಗೆ ಸಂಬಂಧ ಅಲ್ಲ, ಇದೊಂದು ರೊಮ್ಯಾಂಟಿಕ್ ಸಿನಿಮಾ. ಆದ್ರೂ ನನಗೆ ಒಂದು ವೈಯಕ್ತಿಕ ಬದುಕಿನಲ್ಲಿ ಮತ್ತು ನನ್ನ ವೃತ್ತಿ ಜೀವನದಲ್ಲಿ ಆ ಥರ ಒಂದು ಅನುಭವ ಮಾಡೋದಕ್ಕೊಂದು ಅವಕಾಶ ಸಿಕ್ಕಿದ್ದು. ಒಂದು ದೃಶ್ಯ ಕಾವ್ಯ ಅಂತಲೇ ಹೇಳ್ಬೋದು. ಅದ್ಭುತವಾದಂಥ ಸಂಗೀತ ಅಜ್ನೀಶ್ ಲೋಕನಾಥ್ ಅವ್ರದ್ದು. ಅವ್ರ ಮ್ಯೂಸಿಕಲ್ಲಿ ಈ ಥರದ್ದು ಒಂದು ಅದ್ಭುತವಾದಂಥ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯದಲ್ಲಿ ನಡೆಯುವಂಥ ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ, ಒಂದು ಎಮೋಷ್ನಲ್ ಸ್ಟೋರಿ. ಆ ಕಾಲದಲ್ಲಿ ನಾವು ಅಣ್ಣವ್ರನ್ನ ಎರಡು ಕನಸು ಸಿನಿಮಾ ಆಗಿರ್ಬೋದು, ಅಥವಾ ಅನಂತ್ ನಾಗ್ ಅವ್ರದ್ದು ಸಿನಿಮಾಗಳಾಗಿರ್ಬೋದು, ವಿಷ್ಣುವರ್ಧನ್ ಸರ್, ಅಂಬರೀಷ್ ಸರ್, ಈ ಥರ ಸಿನಿಮಾಗಳು ನಾವು ನೋಡ್ಕೊಂಡು ಬೆಳೆದಿದ್ದೀವಿ. ಆ ಯುಗದಲ್ಲಿ ಹೇಗಿರ್ತಾಯಿದ್ರು, ಅಲ್ಲಿ ಇದ್ದಂಥ ಮನಸ್ಥಿತಿ, ಪ್ಯೂರಿಟಿ, ಪ್ರೀತಿ ಬಗ್ಗೆ, ಬಾಂಧವ್ಯಗಳ ಬಗ್ಗೆ, ಮಮತೆ, ವಾತ್ಸಲ್ಯದ ಬಗ್ಗೆ, ಆ ಮೌಲ್ಯಗಳನ್ನು ಇಟ್ಕೊಂಡು ಅದ್ಭುತವಾದಂಥ ಸಿನಿಮಾ ಮೂಡಿಬಂದಿದೆ. ಅದರಲ್ಲಿ ನನಗೆ ಅಭಿನಯ ಮಾಡೋದಕ್ಕೊಂದು ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ರಂಗೋಲಿ ಅನ್ನೋ ಒಂದು ಸಾಂಗ್ ಬಿಡುಗಡೆ ಆಗಿದೆ. ಈ ಸಾಂಗ್ ಜೊತೆಗೆ ಈ ಶೀರ್ಷಿಕೆ ಮತ್ತು ಈ ಸಿನಿಮಾದ ಅನೌನ್ಸ್ಮೆಂಟ್ ಪ್ರಪ್ರಥಮ ಬಾರಿಗೆ ನಿಮ್ಮೆಲ್ಲರ ಮುಂದೆ ತಂದಿಟ್ಟಿರೋದು ಬಹಳ ಖುಷಿಯ ಸಂಗತಿ ಇವತ್ತು. ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೊಂದಷ್ಟು ವಿಚಾರಗಳು, ಇನ್ನೊಂದಷ್ಟು ಹಾಡುಗಳು ಮತ್ತು ಸಿನಿಮಾದ ವಿಚಾರ ಕುರಿತು ಇನ್ನೊಂದಷ್ಟು ವಿಸ್ತಾರವಾಗಿ ಮಾತಾಡುವಂಥ ಅವಕಾಶಗಳು ಖಂಡಿತ ಬರುತ್ತೆ. ಸೊ ಆಗ ಈ ಸಿನಿಮಾ ಏನು, ಯಾವುದು ಕಥೆ ಮೇಲೆ ಆಧಾರಿತವಾಗಿದೆ, ಸಿನಿಮಾ ಮಾಡುವಂಥ ಪ್ರೊಸೆಸ್ ಹೇಗೆಲ್ಲ ಇತ್ತು, ಅದನ್ನು ಯಾವ ರೀತಿ ಎಂಜಾಯ್ ಮಾಡಿದ್ವು, ಅದಕ್ಕೆ ಬಂದಂಥ ಕಷ್ಟಗಳು, ಚಾಲೆಂಜಸ್ ಏನೇನಿತ್ತು, ಅದು ಮುಂದೆ ಖಂಡಿತ ಶೇರ್ ಮಾಡ್ತೀವಿ. ಬಟ್ ಈಗ ಸದ್ಯಕ್ಕೆ ಯೂಟ್ಯೂಬ್ನಲ್ಲಿ ಸಾರೆಗಮ ಚಾನಲ್ ಮುಖಾಂತರ ಈ ಹಾಡು ಬಿಡುಗಡೆ ಆಗಿದೆ. ತಾವೆಲ್ಲರೂ ನೋಡಿ ಆನಂದಿಸಿ. ಆ್ಯಂಡ್ ಸಿನಿಮಾ ಬಗ್ಗೆ ಖಂಡಿತ ಒಂದು ಒಳ್ಳೆಯ ನಿರೀಕ್ಷೆನ ಇಟ್ಕೊಳ್ಳಿ. ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರುತ್ತೆ. ಥ್ಯಾಂಕ್ ಯು ಸೊ ಮಚ್.